ಆದಿತ್ಯವಾರ ದಿವಸ ನಗರ ಪಾಲಿಕೆ ನೀವು ಬಾ, ಅಲ್ಲಿ ನಾನು ಇರ್ತೇನೆ, ಸಿಗ್ನೇಚರ್ ಹಾಕ್ಲಿಕ್ಕೆ ಉಂಟು, ನಿನ್ನ ರಜೆ ಅರ್ಜಿಗೆ ರಜೆ ಪಾಸ್ ಮಾಡಬೇಕಂತಂದು ಹೇಳಿದ್ರಂತೆ. ಅದೇ ರೀತಿ ಈಕೆ ಕೂಡ ಒಪ್ಪಿ ನಮ್ಮ ಇನ್ಸ್ಪೆಕ್ಟ್ರು ಕೆಲಸ ಮಾಡುವ ಒಂದು ಮಾಡಿಸುವ ಇನ್ಸ್ಪೆಕ್ಟರ್ ಅಂತೇಳಿ ನಂಬಿಕೆಯಿಂದ ನಗರ ಪಾಲಿಕೆ ಆದಿತ್ಯವಾರ ದಿವಸ ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಬಳಿ ಹೋಗುವಾಗ ಅಲ್ಲಿ ಕೂತ್ಕೊಂಡು ಇದ್ದ ಇನ್ಸ್ಪೆಕ್ಟರ್ ಏಕೆ ಇವರ ಮೇಲೆ ಕೈ ಮಾಡಿದಂದರೆ ಇವರನ್ನು ತಬ್ಬಿಟ್ಟು ಮತ್ತು ಅವರ ಏನು ನಮ್ಮ ಕರಿಷ್ಠಿ ಅವರನ್ನು ವಜಾ ಮಾಡಬೇಕು. ನಾವು ವಜಾ ಮಾಡೋದೇ ನಾವು ಬಿಡುದು ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಇದರ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಈಗಾಗಲೇ ನಾನು ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಬೆಳಿಗ್ಗೆ ಬೇಗ ಒಂದು 7 ಗಂಟೆ 6 ಗಂಟೆ ಬಂದು ಅಲ್ಲಿ ಬೀದಿ ಕಸ ಗುಡಿಸ್ತಾರೆ. ಅಂಥವರನ್ನು ನಾವು ಲೈಂಗಿಕವಾಗಿ ಬಳಸ್ಕೊಂಡು ಅಥವಾ ಈ ರೀತಿಯಾದ ಅವಾಚ್ಯ ಪದಗಳಿಂದ ನಿಂದಿಸುವಂಥದ್ದು ಸರಿಯಲ್ಲ. ನಗರ ಪಾಲಿಕೆಯಲ್ಲಿ ಒಬ್ಬ ಪೌರಕಾರ್ಮಿಕರಿಗೆ ಎಂಬ ಪೌರಕಾರ್ಮಿಕರಿಗೆ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೆದಿರುವಂಥದ್ದನ್ನು ಈಗಾಗಲೇ ನಾವೆಲ್ಲ ಮಾಧ್ಯಮದಲ್ಲಿ ಬಂದಿರುವಂಥದ್ದು. ಅಂದರೆ ಬಹುಶಃ ಒಂದು ಉತ್ತರ ಕರ್ನಾಟಕದ ಒಂದು ಹೆಣ್ಮಗಳು ಅಥವಾ ಒಂದು ತಾಯಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಇವತ್ತು ನಗರ ಪಾಲಿಕೆಯಲ್ಲಿ ಪೌರಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಕೆ ಗಂಡ ಇಲ್ಲದಿರುವುದರಿಂದ ಇದೇ ಒಂದು ಸಂದರ್ಭವನ್ನು ಒಂದು ಬಳಕೆ ಮಾಡಲಿಕ್ಕೆ ಒಂದು ಕೃತ್ಯವನ್ನು ಮಾಡಲಿಕ್ಕೋಸ್ಕರ ಅಲ್ಲಿ ನೈರ್ಮಲ್ಯ ನಿರೀಕ್ಷಕರಾದ ಶ್ರೀಯುತ ಭಾಸ್ಕರ್ ಎಂಬವರು, ಅಂದರೆ ಭಾಸ್ಕರ ಹಿಂದೆ ಅವರೊಬ್ಬ ದ್ವಿತೀಯ ದರ್ಜೆ ಸಹಾಯಕ ನೌಕರರಾಗಿದ್ದರು. ಅವರಿಗೆ ಕೌನ್ಸಿಲ್ ರೆಸಲ್ಯೂಷನ್ ಪಾಸ್ ಮಾಡಿ ಅವರು ನೈರ್ಮಲ್ಯ ನಿರೀಕ್ಷಕರಾದರು. ಆ ಟೈಮಲ್ಲಿ ನಾವು ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ವಿ. ಯಾಕಂದರೆ ಇರಲಿ ಒಬ್ಬರು ನೈರ್ಮಲ್ಯ ನಿರೀಕ್ಷಕರು ಆಗ್ತಾರೆ ದ್ವಿತೀಯ ದರ್ಜೆ ಸಹಾಯಕರು ಅಂತೇಳಿ ನಾವು ಸಪೋರ್ಟ್ ಮಾಡಿದೆವು. ಹಾಗೆ ಈ ಮನುಷ್ಯ ಏನು ಮಾಡಿದ್ರೆ ಅಂದರೆ ನಡತೆ ಸರಿಯಿಲ್ಲ ಪ್ರಥಮವಾಗಿ. ಯಾಕಂದರೆ ಸಂಜೆ ಹೊತ್ತಲ್ಲಿ ಕುಡಿತಾರೆ. ಕುಡಿಯೋದವರ ಪರ್ಸನಲ್, ಅದರ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಆದರೆ ಅವರ ಮಾತುಗಳು ಸರಿಯಿಲ್ಲ, ಸೊಂಟದ ಕೆಳಗೆ ಮಾತಾಡ್ತಾರೆ ಈ ಹೆಣ್ಮಕ್ಳಿಗೆಲ್ಲ. ಮತ್ತೊಂದು ಕಡೆಯಿಂದ ಏನು ಇವತ್ತು ಎಂಬ ಪೌರಕಾರ್ಮಿಕೆ ಇದ್ದಾರೆ, ಅವರಿಗೆ ಪ್ರತಿ ಸಲ ಮಾನಸಿಕ ಕಿರುಕುಳ ನೀಡ್ತಿದ್ದರು. ಹಾಗೆ ಮಾನಸಿಕ ಕಿರುಕುಳ ಅಂದರೆ ನೀನು ಕೆಲಸ ಸರಿ ಮಾಡೋದಿಲ್ಲ, ನೀನು ಕೆಲಸ ಸರಿಯಾಗಿ ಬರ್ತಾ ಇಲ್ಲ, ನಿನ್ನನ್ನು ನಾನು ಸಸ್ಪೆಂಡ್ ಮಾಡ್ತೇನೆ, ನಿನ್ನ ಮೇಲೆ ಬರೆದಾಗ್ತೇನೆ ಅಂತ ಹೀಗೆ ಮಾನಸಿಕ ಕಿರುಕುಳ ನೀಡ್ತಿದ್ದರು. ಹಾಗೆ ಆ ಹೆಂಗ್ಸ್ ಕೂಡ ಒಂದು ಕಡೆಯಿಂದ ನಮಗೆ ದೂರು ಕೊಡ್ತಿತ್ತು. ನಾನು ಹೇಳಿದೆ, ನೀವು ಕೆಲಸದ ವಿಚಾರದಲ್ಲಿ ದೂರು ಕೊಡೋದು ಬೇಡ, ಕೆಲಸ ಎಲ್ಲ ನೀವು ಕರೆಕ್ಟಾಗಿ ಮಾಡಬೇಕು. ಅವರು ಏನು ಇನ್ಸ್ಪೆಕ್ಟರ್ ಕೆಲಸ ಹೇಳ್ತಾರೆ ಅದನ್ನು ನೀವು ಖಂಡಿತವಾಗಿ ಸರಿಯಾಗಿ ಮಾಡಬೇಕು. ಅದರ ಬಗ್ಗೆ ನಾನು ಯಾವುದೇ ರೀತಿಯ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಮತ್ತು ಇನ್ನೊಮ್ಮೆ ದಿವಸ ನನ್ನ ಹತ್ರ ಮಾತಾಡಲಿಕ್ಕೆ ಉಂಟು. ನಾನು ಮತ್ತು ನನ್ನ ಇನ್ನೊಬ್ಬರು ಕೊಲಿಗಿದ್ದಾರೆ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರು ಒಟ್ಟಿಗೆ ಇರುವಾಗ ಅವರು ಒಮ್ಮೆ ಕರೆದ್ರು, ಅಣ್ಣ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಏನಂತ ಹೇಳಿದರು. ಏನಿಲ್ಲ ಅಣ್ಣ, ನನಗೊಂದು ಸಮಸ್ಯೆ ಆಗಿದೆ. ಏನಮ್ಮ ಅಂತ ಕೇಳಿದೆ. ಏನಿಲ್ಲ, ಅವರು ಭಾಸ್ಕರ್ ಉದ್ದೇಶಪೂರ್ವಕ ನನಗೆ ಈ ರೀತಿ ಮಾಡ್ತಿದ್ದಾರೆ, ಕೆಲಸದ ವಿಚಾರದಲ್ಲೆಲ್ಲ ರಜೆ ವಿಚಾರದಲ್ಲೆಲ್ಲನ ಏನು ಅಂತ ಕೇಳಿದರು. ಹೀಗೆ ಒಂದು ಘಟನೆ ನಡೆಯಿತು ಇತ್ತೀಚೆಗೆ, ಒಂದು 2-3 ತಿಂಗಳಾಗಿದೆ. ಅದು ಘಟನೆ ನಡೆದು 2-3 ತಿಂಗಳು ಜಾಸ್ತಿ ಆಗಿದೆ. ಘಟನೆ ನಡೆದು ಏನಂತ ಅದು ನಾವು ಕೇಳಿದಾಗ ನಮ್ಮನ್ನು ಭಾಸ್ಕರ್ ಅವರು ನನ್ನನ್ನು ತುಂಬ ಇದು ಮಾಡ್ತಿದ್ದಾರೆ, ಅಂದರೆ ಮಾನಸಿಕ ಕಿರುಕುಳ ನೀಡ್ತಿದ್ದಾರೆ ಮತ್ತು ನನಗೆ ಸ್ವಲ್ಪ ಲೈಂಗಿಕವಾಗಿ ಕಿರುಕುಳ ನೀಡ್ತಿದ್ದಾರೆ. ಏನು ಲೈಂಗಿಕ ಕಿರುಕುಳ ಅಂತ ನಾವು ಕೇಳಿದ್ದೇವೆ. ಹೀಗೆ ಒಂದು ದಿವಸ ನನ್ನ ನಗರ ಪಾಲಿಕೆಗೆ ಬರಲಿಕ್ಕೆ ಹೇಳಿದ್ರು. ನನಗೆ ರಜೆ ಅರ್ಜಿಗೆ ನಿನ್ನ ಸಿಗ್ನೇಚರ್ ಬಾಕಿದೆ ಅಂತ ಹೇಳಿದ್ರಂತೆ. ಅದೇ ಪ್ರಕಾರ ಆದಿತ್ಯವಾರ ದಿವಸ ನಗರ ಪಾಲಿಕೆ ನೀವು ಬಾ, ಅಲ್ಲಿ ನಾನು ಇರ್ತೇನೆ, ಸಿಗ್ನೇಚರ್ ಹಾಕ್ಲಿಕ್ಕೆ ಉಂಟು, ನಿನ್ನ ರಜೆ ಅರ್ಜಿಗೆ ರಜೆ ಪಾಸ್ ಮಾಡಬೇಕಂತಂದು ಹೇಳಿದ್ರಂತೆ. ಅದೇ ರೀತಿ ಈಕೆ ಕೂಡ ಒಪ್ಪಿ ನಮ್ಮ ಇನ್ಸ್ಪೆಕ್ಟ್ರು ಕೆಲಸ ಮಾಡುವ ಮಾಡಿಸುವ ಇನ್ಸ್ಪೆಕ್ಟರ್ ಅಂತೇಳಿ ನಂಬಿಕೆಯಿಂದ ನಗರ ಪಾಲಿಕೆ ಆದಿತ್ಯವಾರ ದಿವಸ ಹೋಗಿದ್ದಾರೆ. ಅದು ಗಂಟೆ ಮತ್ತು ದಿನಾಂಕ ನಮಗೆ ಗೊತ್ತಿಲ್ಲ, ಯಾಕಂದರೆ ನಾವು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ನಡೆದು ಸ್ವಲ್ಪ ಟೈಮ್ ಆಯಿತು. ಯಾಕಂದರೆ ಅಲ್ಲಿ ನಗರ ಪಾಲಿಕೆಯಲ್ಲಿ ಯಾರಿಲ್ಲ ಆದಿತ್ಯವಾರ ದಿವಸ, ಅದೆಲ್ಲರಿಗೂ ಗೊತ್ತು. ನಗರ ಪಾಲಿಕೆ ರಜೆ ದಿವಸಗಳೇ ಬಂದಿರ್ತದೆ, ಸೆಕ್ಯೂರಿಟಿ ಮಾತ್ರ ಇರ್ತದೆ. ಹಾಗೆ ಸೆಕ್ಯೂರಿಟಿಗೆ ಸಹ ಇವರ ಪರಿಚಯ ಇರಬಹುದು. ಯಾಕಂದರೆ ಸಿಬ್ಬಂದಿ ಪೌರಕಾರ್ಮಿಕ ಅಂತ ಹೇಳಿದರೆ ಅವರು ಒಳಗೆ ಬಿಡ್ತಾರೆ, ಅಥವಾ ನೈರ್ಮಲ್ಯ ನಿರೀಕ್ಷಕರಂದರೆ ಅವರು ಒಳಗೆ ಬಿಡ್ತಾರೆ, ಏನು ಸಮಸ್ಯೆ ಇಲ್ಲ. ಅದು ಪಬ್ಲಿಕ್ಗೆ ಮಾತ್ರ ಆ ದಿವಸ ಬಿಡೋದಿಲ್ಲ. ಹಾಗಿರುವಾಗ ಇವರು ಮೊದಲೇ ಹೋಗಿ ಅಲ್ಲಿ ಕೂತ್ಕೊಂಡಿದ್ದರು. ಈ ನಮ್ಮ ಪೌರಕಾರ್ಮಿಕ ಕೂಡ ಇವರ ಹತ್ರ ಇನ್ಸ್ಪೆಕ್ಟರ್ ಬಳಿ ಹೋಗುವಾಗ ಅಲ್ಲಿ ಕೂತ್ಕೊಂಡು ಇದ್ದ ಇನ್ಸ್ಪೆಕ್ಟರ್ ಏಕೆ ಇವರ ಮೇಲೆ ಕೈ ಮಾಡಿದಂದರೆ ಇವರನ್ನು ತಬ್ಬಿಟ್ಟು ಮತ್ತು ಅವರ ಖಾಸಗಿ ಅಂಗಗಳಿಗೆಲ್ಲ ಕೈ ಹಾಕಿರುವಂಥದ್ದು. ಆನಂತರ ನನಗೆ ಇಷ್ಟ ಆಗಿದೆಯಾ, ನನಗೆ ನೀನು ಬೇಕು, ನನ್ನೊಟ್ಟಿಗೆ ಬರಬೇಕು, ನಾನು ರೂಮ್ ಮಾಡ್ತೇನೆ, ನನ್ನ ಗಾಡಿ ಉಂಟು, ಇನ್ನೊಮ್ಮೆ ನಾವು ಹೋಗುವ ಆ ರೂಮಿಗೆ ಬರಬೇಕು, ನಿನ್ನ ಮೇಲೆ ತುಂಬ ನನಗೆ ಇಷ್ಟ ಉಂಟು. ಹಾಗೆ ರೀತಿ ಒಂದು ಲೈಂಗಿಕವಾಗಿ ಒಂದು ಮಾತಾಡಿ ಇದು 1,000 ರೂಪಾಯಿ ನೀನು ಹಿಡ್ಕೋ, ಈಗ ಖರ್ಚಿಗೆ ಆಯ್ತು ಅಂತೇಳಿ ಇವರಿಗೆ 1,000 ರೂಪಾಯಿನ ಅಲ್ಲಿ ಕೊಟ್ಟರು. ಈ ಹೆಂಗಸು ಅದನ್ನು ಬಿಸಾಡಿ ಕೂಗಿ ಬಂತು. ಏನಂದರೆ, ನೋಡಿ ಸರ್, ನೀವು ನನ್ನನ್ನು ಕೆಲಸ ಮಾಡಿಸೋ ದನಿಗಳು, ನೀವು ದೊಡ್ಡವರಿದ್ದೀರಿ, ನೀವು ಈ ರೀತಿ ಮಾತಾಡಬಾರ್ದು. ಅಲ್ಲದೆ ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದೇನೆ, ನೀವು ಈ ರೀತಿ ಮಾಡಬಾರ್ದು ಸರ್, ದಯಮಾಡಿ ನನ್ನನ್ನು ಬಿಟ್ಟುಬಿಡಿ, ನಾನು ತುಂಬ ಸಮಸ್ಯೆಯಲ್ಲಿದ್ದೇನೆ, ನನ್ನ ಮಗ ಒಂದು ಕಡೆಯಿಂದ ಅಂಗವಿಕಲ, ಮತ್ತೊಂದು ಕಡೆ ನನಗೆ 2 ಹೆಣ್ಮಕ್ಳು ಕೂಡ ಇದ್ದಾರೆ ಅಂತೇಳಿ ಕೂತ್ಕೊಂಡು ಆ ಅಮ್ಮ ಬಂತು. ಆ ನಂತರ
ಈ ಘಟನೆ ಆದ ನಂತರ ನಮಗೆ ವಿಚಾರ ತಿಳಿತು. ಅಂದರೆ ಗೀತಾ ಆನಂತರ ಹೇಳಿದ್ರು, ಯಾಕಂದರೆ ಅದೇ ಈ ರೀತಿಯ ಶೋಷಣೆ ಆಗ್ತಿತ್ತು. ಈ ಭಾಸ್ಕರ ಅವರು ಹೋಗಿ ಫೀಲ್ಡಲ್ಲಿ ಹೋಗಿ ಇವರಿಗೆ ಈ ಇದಕ್ಕೆ ಸಹಕರಿಸಲಿ ಎಂಬ ಉದ್ದೇಶದಿಂದ ಭಾಸ್ಕರ್ ಫೀಲ್ಡಿಗೆ ಹೋಗಿ ಪ್ರತಿ ಬಾರಿ ಕೆಲಸ ಮಾಡುವಾಗ ನೀನು ಕೆಲಸ ಸರಿ ಮಾಡೋದಿಲ್ಲ, ನೀನು ರಜೆ ಮಾಡ್ತಿ, ರಜೆ ಆಗ್ತೇನೆ, ನಿನಗೆ ಆಬ್ಸೆಂಟ್ ಆಗ್ತೇನೆ, ನಿನ್ನ ಮೇಲೆ ಬರೆದಾಗ್ತೇನೆ, ನೀನು ಇನ್ನೂ ಕೂಡ ನಿನ್ನ ಪ್ರೊಫೆಷನಲ್ ಡಿಕ್ಲೇರ್ ಆಗಲಿಲ್ಲ, ನಿನ್ನ ಮೇಲೆ ನಾನು ಬರೆದಾಗ್ತೇನೆ, ನಿನ್ನ ಕೆಲಸ ಹೋಗುತ್ತೆ, ಈ ರೀತಿ ಎಲ್ಲ ಬೆದರಿಸಿದ್ರು. ಯಾಕಂದರೆ ಇವರ ಉದ್ದೇಶ ಬೇರೆ ಆಗಿತ್ತು. ಈ ರೀತಿಯ ಒಂದು ಅವರನ್ನು ಸತಾಯಿಸಿದರೆ ಇವರ ಕೆಲಸಕ್ಕೆ ಮುಂದೆ ಅನುಕೂಲ ಆಗ್ತದೆ ಎಂಬ ಉದ್ದೇಶದಿಂದ ಪೂರ್ವ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡ್ತಿದ್ದರು. ಅದು ಮತ್ತೆ ನಮಗೆ ಬೆಳಕಿಗೆ ಬಂತು ಇವರು ಹೇಳುವಾಗ, ಈ ರೀತಿ ಎಲ್ಲ ಆಗಿದೆ, ಅದು ಉದ್ದೇಶ ಮಾತ್ರ ಅದು ಬೇರೆ ಇತ್ತು ಎಂಬ ಉದ್ದೇಶ. ಹಾಗೆ ಆನಂತರ ಈ ಎಲ್ಲ ಘಟನೆ ನಡೆದ ನಂತರ ನಮಗೆ ಮಾಹಿತಿ ಬಂತು. ನಾವು ಅವರಿಗೆ ಕಂಪ್ಲೇಂಟ್ ಸಹ ನಾವು ಅದು ಮಾನ್ಯ ಮಹಿಳಾ ಪೊಲೀಸ್ ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಅಲ್ಲಿ 2 ತಿಂಗಳಾಯಿತು ನಾವು FIR ದಾಖಲಾಗಿ, ಇಷ್ಟರ ತನಕ ಅವರನ್ನು ಬಂಧಿಸಲಿಲ್ಲ. ಯಾಕಂದರೆ ನಾನು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಭಾಳಷ್ಟು ಅವರ ಬಗ್ಗೆ ಗೌರವ ಉಂಟು. ಮತ್ತು ಅದು ಇದು ಪ್ರಕರಣ ಅವರ ಗಮನಕ್ಕೆ ಬಂದಿದೆ. ಆದರೆ ಅವರಿಗೆ ಅಷ್ಟೊಂದು ಸೀರಿಯಸ್ ಇದರಲ್ಲಿ ಇದೆ ಎಂಬುದು ಗೊತ್ತಿಲ್ಲ. ಯಾಕಂದರೆ ಅನೇಕ ಪ್ರಕರಣಗಳನ್ನು ಇವತ್ತು ಅವರು ಹಿಡಿದಿದ್ದಾರೆ. ಭಾಳಷ್ಟು ಹಳೆಯ ಪ್ರಕರಣಗಳನ್ನು ಕೂಡ ಇವತ್ತು ಎಲ್ಲ ಶಿಕ್ಷೆ ಕೊಡುವಂಥ ಕೆಲಸಗಳನ್ನು ನಮ್ಮ ಮಾನ್ಯ ಆಯುಕ್ತರು ಮಾಡ್ತಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಡ್ರಗ್ಸಿನ ಇರ್ಬೋದು, ಗಾಂಜಾದ ಇರ್ಬೋದು, ಇದರ ದೊಡ್ಡ ಮಟ್ಟದ ಜಾಲಗಳನ್ನು ಭೇದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಬಹುಶಃ ಇವತ್ತು ಮಂಗಳೂರು ಇವತ್ತು ಇಷ್ಟು ಶಾಂತವಾಗಿ ಇರಲಿಕ್ಕೆ ಕಾರಣ ನಮ್ಮ ಇವತ್ತಿನ ಪೊಲೀಸ್ ಆಯುಕ್ತರು ಸುಧೀರ್ ಕುಮಾರ್ ರೆಡ್ಡಿ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇವತ್ತು ಈ ಪ್ರಕರಣದಲ್ಲಿ ಕೂಡ ಮಾನ್ಯ ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ಇದು ಒಬ್ಬ ಮಹಿಳಾ ಉದ್ಯೋಗಿಯ ನಾವೆಲ್ಲರೂ ಕೂಡ ಅವರಿಗೆ ಒಂದು ನೈತಿಕ ಬಲ ಕೊಡಬೇಕು, ಸ್ಥೈರ್ಯ ಕೊಡಬೇಕು. ಯಾಕಂದರೆ ಇಂಥ ಪ್ರಕರಣಗಳಲ್ಲಿ ಹೆಂಗಸರು ಮುಂದೆ ಬಂದು ಹೇಳುವುದೇ ದೊಡ್ಡ ವಿಚಾರ. ಹಾಗಿರುವಾಗ ಅವರು ಧೈರ್ಯ ಮಾಡಿ ಮುಂದೆ ಬಂದು ಹೇಳುವಾಗ ನಾವೆಲ್ಲರೂ ಕೂಡ ಅವರ ಒಟ್ಟಿಗೆ ನಿಲ್ಲಬೇಕು. ಅವರಿಗೆ ಒಂದು ಮಾರಲ್ ಸಪೋರ್ಟ್ ನಾವು ಕೊಡಬೇಕಾಗುತ್ತೆ. ಯಾಕಂದರೆ ಅದು ಅಂತಹ ದುರಂತ ಯಾರಿಗೂ ಕೂಡ ಆಗಬಾರ್ದು. ಯಾಕಂದರೆ ಎಲ್ಲರ ಒಂದು ಮಾನ ಪ್ರಾಣ ಎಲ್ಲರೂ ಕೂಡ ಅವರವರಿಗೆ ಅಮೂಲ್ಯವೇ. ಆದ್ದರಿಂದ ಏನು ಇವತ್ತು ಆ ಗೀತಾ ಎಂಬ ಪೌರ ಕಾರ್ಮಿಕ ಅನ್ಯಾಯ ಆಗಿದೆ, ಅದಕ್ಕೆ ದಯಮಾಡಿ ನ್ಯಾಯ ಕೊಡಬೇಕು. ಏನು ಆ ಭಾಸ್ಕರ್ ಎಂಬ ಅವರು ಈಗ ಮೊದಲು ಮೊನ್ನೆ 8 ತಾರೀಕಿಗೆ ಜಾಮೀನಿತ್ತು ಅವರಿಗೆ. ಜಾಮೀನು ಈಗ ನಮಗೆ ತಿಳಿದ ಮಟ್ಟಿಗೆ ಜಾಮೀನು ಕೊಡಲಿಲ್ಲ, ಜಾಮೀನು ಅವರಿಗೆ ಕ್ಯಾನ್ಸಲ್ ಆಗಿದೆ. ಇನ್ನು ಅವರೇನಿದ್ರು ಹೈಕೋರ್ಟಲ್ಲಿ ಜಾಮೀನು ಬೇಕು. ಅಂದರೆ ಈ ಪ್ರಕರಣ ಕೂಡ ಇಲ್ಲಿ ಮಂಗಳೂರಲ್ಲಿ ಜಾಮೀನಾಗುವಂಥದ್ದು ಕಷ್ಟ. ಯಾಕಂದರೆ ಅದು ಲೈಂಗಿಕ ಕಿರುಕುಳ ಎಲ್ಲ ಅದಕ್ಕೆ ಕೋರ್ಟ್ಗಳು ಅಷ್ಟು ಸುಲಭವಾಗಿ ಜಾಮೀನು ಕೊಡೋದಿಲ್ಲ. ಯಾಕಂದರೆ ಅವರಿಗೆ ಸಹ ಗೊತ್ತುಂಟು ಇದೆಲ್ಲ ಪ್ರಕರಣಗಳು, ಅದು ಸೂಕ್ಷ್ಮವಾದ ವಿಚಾರಗಳು. ಆದ್ದರಿಂದ ಅದು ಅಷ್ಟು ಬೇಗ ಜಾಮೀನು ಸಿಗೋದಿಲ್ಲ. ಆದ್ದರಿಂದ ಅವರನ್ನು ಕೂಡಲೇ ಬಂಧಿಸಬೇಕು. ಯಾಕಂದರೆ ಅವರು ತಿರುಗ್ತಾ ಇದ್ದಾರೆ. ಆನಂತರ ಇವರಿಗೆಲ್ಲ ಹೇಳಿ ಕಳಿಸ್ತಿದ್ದಾರಂತೆ, ಅವನ ತಮ್ಮನಿಗೆ, ಅವರ ಫ್ಯಾಮಿಲಿಗೆ ಎಲ್ಲ ಕರೆ ಹೋಗಿ ಅದು ಕೇಸ್ ಹಿಂದೆ ತೆಗಿಬೇಕು, ಇಲ್ಲಾಂದರೆ ನಾನು ಅವಳ ಕೆಲಸಕ್ಕೆ ಉಪದ್ರ ಮಾಡ್ತೇನೆ, ನಾನು ಬರ್ತೇನೆ, ಅಲ್ಲೇ ಜೈಲಲ್ಲಿ ಅಥವಾ ಒಳಗಿರುವುದಿಲ್ಲ, ನನಗೆ ಜಾಮೀನಾಗುತ್ತೆ, ಬಂದು ನಾನು ಕೆಲಸದಿಂದ ಹೇಗೆ ತೆಗಿಬೇಕು ನನಗೆ ಗೊತ್ತಿದೆ ಅಂತ ಧಮಕಿಯೆಲ್ಲ ಆಗ್ತಿದ್ದಾರೆ. ಆದ್ದರಿಂದ ಇದು ನಾವೇ ಕೋಲ್ ಕೊಟ್ಟು ಪೆಟ್ಟದಿಂದಾಗಿದೆ. ಒಂದು ಕಡೆಯಿಂದ ಇಷ್ಟು ದೊಡ್ಡ ಪ್ರಕರಣ ಆಗುವ ಅವರು ಜೈಲಲ್ಲಿರಬೇಕು, ಅರೆಸ್ಟ್ ಮಾಡಬೇಕಿತ್ತು ಪೊಲೀಸರು. 2 ತಿಂಗಳಾಯಿತು FIR ಆಗಿ, ಇನ್ನೂ ಕೂಡ ಅರೆಸ್ಟ್ ಆಗಲಿಲ್ಲ. ಅದು ನಮಗೆ ಬೇಸರ ಇದೆ. ಯಾಕಂದರೆ ಒಬ್ಬ ಆರೋಪಿಯನ್ನು ರಾಜಾರೋಷವಾಗಿ ತಿರುಗಲಿಕ್ಕೆ ಬಿಟ್ಟು ಅವನು ಈ ಯಾರು ಸಂತ್ರಸ್ತರಿದ್ದರೆ ಅವರಿಗೆ ಬೆದರಿಕೆ ಹಾಕುವಷ್ಟರಲ್ಲಿ ಬೆಳೆದಿರಂದರೆ ಅಂಥವರು ನನ್ನ ಲೆಕ್ಕದಲ್ಲಿ ಹೊರಗಿರೋದು ಸೂಕ್ತವಲ್ಲ. ಅವರನ್ನು ಕೂಡಲೇ ಬಂಧಿಸಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಇಲ್ಲ, ಭಾಸ್ಕರ್ ಈಗ ತಲೆಮರೆಸ್ಕೊಂಡಿದ್ದಾರೆ, ಸ್ವಿಚ್ ಅಪ್ ಆಗಿ ತಲೆಮರೆಸ್ಕೊಂಡಿದ್ದಾರೆ. ಆದರೆ ಮಂಗಳೂರಲ್ಲಿ ಇದ್ದಾರೆ, ಮಂಗಳೂರು ಬಿಟ್ಟರು ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವರಿಗೆ ಎಲ್ಲಿ ಬೇಕು ಅಲ್ಲಿ ಹೋಗ್ತಿದ್ದಾರೆ. ಮತ್ತು ಅವರ ಪರವಾಗಿ ಮತ್ತೊಂದು ಬೇಸರ ಒಂದು ವಿಷಯ ಅಂದರೆ, ಇದು ನಾವು ಹೇಳಲೇಬೇಕು. ಈಗ ಒಬ್ಬ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ, ಅದಕ್ಕೆ ಅನ್ಯಾಯ ಆದ ಮಹಿಳೆಯ ಪರವಾಗಿ ನಿಲ್ಲಬಹುದು. ಈ ಮಹಿಳೆಗಳು, ಕೆಲವು ಮಹಿಳೆಯರಿದ್ದಾರೆ, ಅವರೇನು ಮಾಡ್ತಾರೆ, ಈ ಇನ್ಸ್ಪೆಕ್ಟರ್ಗಳಿದ್ದಾರೆ, 1-2 ಇನ್ಸ್ಪೆಕ್ಟರ್ಗಳು ಇದರ ಭಾಸ್ಕರ ಪರವಾಗಿ ಲಾಬಿ ನಡೆಸಿದ್ದಾರೆ. ಅವರು ಏನು ತಪ್ಪು ಮಾಡಲಿಲ್ಲ, ಏನು ಮಾಡಲಿಲ್ಲ ಅಂತೇಳಿ ಅವರ ಪರವಾಗಿ ಎಲ್ಲ ಬೇರೆ ಬೇರೆ ಕಡೆ ರಾಜಕೀಯ ಮುಖಂಡರಲ್ಲಿ ಒತ್ತಡ ಹಾಕಲಿಕ್ಕೆ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಈ ಮಾಧ್ಯಮದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈತನ ಒಂದು ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತೀರಿ? ಅವರಿಗೆ ಸಹಕರಿಸ್ತೀರಾ ಅಥವಾ ವಿರೋಧ ಮಾಡ್ತಿದ್ದೀರಾ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ಯಾಕಂದರೆ ಆ ಪೌರ ಕಾರ್ಮಿಕೆ ಬೀದಿಗುಡಿಸುವವಳು, ಅವಳಿಗೆ ಸಹ ಮಾನ ಪ್ರಾಣ ನಾವು ಗೌರವ ಕೊಡಲೇಬೇಕು. ಹಾಗಿರುವಾಗ ನೀವು ಆ ಪೌರ ಕಾರ್ಮಿಕನ ಒಟ್ಟಿಗೆ ನಿಲ್ಲುವ ಬದಲು ನೀವು ಏನು ಅಪರಾಧ ಮಾಡಿದರೆ ಅವನ ಪರವಾಗಿ ನೀವು ಆ ಹೋರಾಟ ಮಾಡಲಿಕ್ಕೆ ಇಳಿದಿರಂದರೆ ನಿಮ್ಮಷ್ಟು ಏನು ಆ ಭಾಷೆ ನನಗೆ ಅರ್ಥ ಆಗಿಲ್ಲ, ನಿಮಗೆ ಏನು ಹೇಳಬೇಕಂತ ನನಗೆ ಅರ್ಥ ಆಗಿದೆ. ಯಾಕಂದರೆ ಅದಕ್ಕೆ ಜನರೇ ಉತ್ತರ ಕೊಡ್ತಾರಂತ ಭಾವಿಸ್ತೇನೆ. ಮೊನ್ನೆ
ಫೆಬ್ರವರಿಯಲ್ಲಿ ಆಗಿದೆ, 24 ತಾರೀಕು ಫೆಬ್ರವರಿಯಲ್ಲಿ FIR ಆಗಿದೆ. ಇನ್ನು ತನಕ ಇದಾಗಲಿಲ್ಲ, ಏನು ಅರೆಸ್ಟ್ ಆಗಲಿಲ್ಲ. ನಾವು ಕೇಳೋದು ಅದೇ, ಒಬ್ಬ ಆರೋಪಿಯನ್ನು ಇಷ್ಟು ರಾಜಾರೋಷವಾಗಿ 2 ತಿಂಗಳಿಂದ ಯಾಕೆ ಬಿಟ್ಟಿದ್ದಾರೆ ಅಂತ ತಿರುಗಲಿಕ್ಕೆ. ಯಾಕೆ ಇದು ದೊಡ್ಡ ಪ್ರಕರಣ. ಒಂದು ಒಟ್ಟಿಗೆ ಒಂದು ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡೋದು ಚಿಕ್ಕ ಪ್ರಕರಣ ಅಲ್ಲ. ಮತ್ತೊಂದು ಕೂಡ ಅವರ ದುರ್ನಡತೆಯ ಒಂದೊಬ್ಬ ಸಿಬ್ಬಂದಿ, ಅವರಿಗೆ ಹಿಂದೆ ಒಬ್ಬ ಪೌರಕಾರ್ಮಿಕಿಗೆ ಅವರು ಕೂಡ ಅವಿವೇಚ ಪದಗಳನ್ನು ನಿಂದಿಸಿದ್ದರು. ಏನಂದರೆ ಒಬ್ಬ ಪೌರಕಾರ್ಮಿಕ ಸುರತ್ಕಲ್ನಲ್ಲಿರುವಂಥ ಪೌರಕಾರ್ಮಿಕಿಗೆ ಬೆಳಿಗ್ಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಆಕೆ ಮಂಗಳೂರಿಂದ ಸುರತ್ಕಲ್ಗೆ ಕೆಲಸಕ್ಕೆ ಹೋಗ್ತಿದ್ದೆ ಪೌರಕಾರ್ಮಿಕೆ. ಆಗ ಲೇಟ್ ಆಗುವಾಗ ಒಂದು 5 ನಿಮಿಷ ಲೇಟ್ ಆಗುವಾಗ ಈತ ಹೇಳುವಂಥದ್ದೇ, ಬೇವರ್ಸಿ ನಾಯಿ ರಂಡೆ ನೀನು ಯಾಕೆ ಲೇಟ್ ಬಂದಿದ್ಯಾ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬ ಪೌರಕಾರ್ಮಿಕೆ, ಮಹಿಳೆ, ಒಂದು ವಿಧವೆ ಪೌರಕಾರ್ಮಿಕೆ, ಬೇವರ್ಸಿ ರಂಡೆ ನೀನು ಯಾಕೆ ಇಷ್ಟು ಲೇಟ್ ಬರ್ತೀಯಾ ಅಂತ. ಹಾಗಿರುವಾಗ ಅವರೊಬ್ಬರು ಯಾವ ಆ್ಯಂಗಲಲ್ಲಿ ಅವರಿಗೆ ನಿಮಗೆ ಗೊತ್ತಾಗ್ತದೆ ಅವರು ಸರ್ಕಾರಿ ನೌಕರಿಗೆ ಯೋಗ್ಯವಾದ ವ್ಯಕ್ತಿ ಅಂತೇಳಿ. ಒಬ್ಬ ಪೌರಕಾರ್ಮಿಕ, ಮಹಿಳಾ ಪೌರಕಾರ್ಮಿಕಿಗೆ ಒಂದು ಗೌರವ ಕೊಡುವಂಥ ಒಂದು ಒಳ್ಳೆಯ ಗುಣ, ಅವರ ಒಂದು ಸೌಜನ್ಯ ಅವರ ಹತ್ರ ಇಲ್ಲಾಂದರೆ ಅಂಥ ನೈರ್ಮಲ್ಯ ನಿರೀಕ್ಷಕರು ಆಗಲಿಕ್ಕೆ ಯೋಗ್ಯತೆ ಇಲ್ಲ. ಅದರಿಂದ ಏನು ನಮ್ಮ ಕರಿಷ್ಠಿ ಅವರನ್ನು ವಜಾ ಮಾಡಬೇಕು. ನಾವು ವಜಾ ಮಾಡೋದೇ ನಾವು ಬಿಡುದು ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಇದರ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಈಗಾಗಲೇ ನಾನು ನಮ್ಮ ರಾಜ್ಯ ಸಂಘದ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೇವೆ. ಅಧ್ಯಕ್ಷರುಗಳು ಹೇಳಿದರೆ ನೀವು ಅದರ ಬಗ್ಗೆ ಹೋರಾಟ ಮಾಡಿ, ನಾನು ಸಹ ಬರ್ತೇನೆ ಮಂಗಳೂರು ಅಂತ ಹೇಳಿದ್ದಾರೆ. ನಮಗೆ ಸಹ ವಿಶ್ವಾಸ ಇದೆ. ಯಾಕಂದರೆ ಪೌರಕಾರ್ಮಿಕರಿಗೆ ಅನ್ಯಾಯ ಆಗುವಂಥ ನಾವು ಸಹಿಸುವುದಿಲ್ಲ. ಒಂದು ಕಡೆಯಿಂದ ಮಹಿಳಾ ಪೌರಕಾರ್ಮಿಕ, ಮತ್ತೊಂದು ಕಡೆಯಿಂದ ನೋಡಿ ತಮ್ಮ ಹೊಟ್ಟೆಪಾಡಿಗಾಗಿ ಅವರು ಬೆಳಿಗ್ಗೆ ಬೇಗ ಒಂದು 7 ಗಂಟೆ 6 ಗಂಟೆ ಬಂದು ಅಲ್ಲಿ ಬೀದಿ ಕಸ ಗುಡಿಸ್ತಾರೆ. ಅಂಥವರನ್ನು ನಾವು ಲೈಂಗಿಕವಾಗಿ ಬಳಸ್ಕೊಂಡು ಅಥವಾ ಈ ರೀತಿಯಾದ ಅವಿವೇಚ ಪದಗಳಿಂದ ನಿಂದಿಸುವಂಥದ್ದು ಸರಿಯಲ್ಲ. ಅವರಿಗೆ ಕೂಡ ಒಂದು ಸ್ವಲ್ಪ ಗೌರವ ಕೊಡು. ಯಾಕಂದರೆ ನಮಗೆ ತುಂಬ ಬೇಸರ ಆಗಿದೆ. ಯಾಕಂದರೆ ಈ ಹಿಂದೆ ಆ ಒಂದು ಬೈದಂಥ ಪ್ರಕರಣವನ್ನು ಮಾನ್ಯ ಮೇಯರ್ ಇದ್ದರು, ದಿವಾಕರ್ ಮೇಯರ್ ಅವರು, ನಾವು ಅದರಲ್ಲಿ ಕೂಡ ನಾವು ಹೋರಾಟ ಮಾಡಿದ್ದೆವು ಅವರನ್ನು ಸಸ್ಪೆಂಡ್ ಮಾಡಬೇಕಂತ. ಆ ಸಂದರ್ಭದಲ್ಲಿ ಮಾನ್ಯ ದಿವಾಕರ್ ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದರು, ನಮ್ಮ ಹತ್ರ ಬಂದು ನೋಡಿ ಅನಿಲ್ ಈ ರೀತಿಯೆಲ್ಲ ಸಮಸ್ಯೆ ಆಗಿದೆ, ಒಂದವರಿಂದ ತಪ್ಪಾಗಿದೆ, ನನ್ನ ಮಾತಿಗೆ ಬೆಲೆ ಕೊಡಿ, ದಯಮಾಡಿ ನನಗೆ ಒಂದು ಗೌರವ ಕೊಟ್ಟು ನೀವು ಅದನ್ನು ದಯಮಾಡಿ ಈ ಸಲ ಒಂದು ಹಿಂದೆ ತೆಗಿಬೇಕಂತ ಹೇಳಿದಾಗ ನಾವು ಮತ್ತು ಅವರ ಹತ್ರ ಕೇಳಿದೆ, ಸಂತ್ರಸ್ತರದ್ದು. ಅವರು ಸೇರಿ ಬೇಡ ಅಣ್ಣ, ಅವರು ಹೇಗೋ ತಪ್ಪಾಯ್ತು ಅಂತ ಒಪ್ಪಿದ್ದಾರಲ್ಲ, ಇನ್ನೂ ಅದು ಸಮಸ್ಯೆ ಮುಂದೆ ಹೋಗೋದು ಬೇಡ ಅಣ್ಣ ಅಂತ ಯಾರು ದೂರು ಕೊಟ್ಟಿದ್ದಾರೆ ಅವರೇ ಹಿಂದೆ ತೆಗಿಲಿಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಹಿಂದಕ್ಕೆ ತೆಗೆದಿದೆ, ಮೇಯರ್ ಅವರ ಮಾತಿಗೆ ಗೌರವ ಕೊಟ್ಟು. ಆದರೆ ಇದನ್ನು ಸಾಧ್ಯ ಇಲ್ಲ ಯಾರು ಹೇಳಿದ್ರು ಕೂಡ. ಯಾಕಂದರೆ ಇದು ಅದಕ್ಕಿಂತ ದೊಡ್ಡ ಪ್ರಕರಣ. ಒಬ್ಬ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಒಟ್ಟಿಗಿದ್ದ ಕೆಲಸ ಮಾಡೋದು ಲೈಂಗಿಕ ಕಿರುಕುಳದ್ದು ದೊಡ್ಡ ಪ್ರಕರಣ. ಆದ್ದರಿಂದ ಇದಕ್ಕೆ ಸೂಕ್ತ ತನಿಖೆಯಾಗಿ ಅವರಿಗೆ ಶಿಕ್ಷೆ ಆಗಬೇಕಂತ, ಅಲ್ಲದೆ ಅವರನ್ನು ವಜಾ ಮಾಡಬೇಕು ಕೆಲಸದಿಂದ, ಅಷ್ಟೇ ನಮ್ಮ ಕೋರಿಕೆ.